ಗೆಳೆಯರೆ, ವೆಲ್ಕಮ್ ಟು ದ ಮೀಡಿಯಾ ಮಾಸ್ಟರ್ಸ್. ಸ್ನೇಹಿತರೆ, ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು. ಅರೆ ಇದೇನಪ್ಪ, ಇವರು ಕೂಡ ಜನವರಿ 1ನೇ ಹೊಸ ವರ್ಷ ಅಂತಾರಲ್ಲ ಅಂದ್ಕೋಬೇಡಿ. ನಾನಿವತ್ತು ಹೇಗೆ ಜನವರಿ 1 ಹೊಸ ವರ್ಷದ ದಿನವಾಯಿತು ಅನ್ನೋದನ್ನು ನಿಮಗೆ ಹೇಳೋದಕ್ಕೆ ಹೊರಟಿದ್ದೀನಿ. ಸನಾತನ ಧರ್ಮದ ಪ್ರಕಾರ ಚೈತ್ರ ಮಾಸದಲ್ಲಿ ಬರೋ ಯುಗಾದಿ ಹೊಸ ಸಂವತ್ಸರದ ಪ್ರಾರಂಭ. ಆದರೆ ಪಾಶ್ಚಿಮಾತ್ಯರ ಪ್ರಕಾರ ಅದು ಜನವರಿ 1. ಹಾಗಾದ್ರೆ ಈ ಪಾಶ್ಚಿಮಾತ್ಯರು ಯಾಕೆ ಜನವರಿ 1 ಹೊಸ ವರ್ಷ ಅಂತ ಆಚರಿಸ್ತಾರೆ? ನಾವ್ಯಾಕೆ ಯುಗಾದಿಗೆ ಮಹತ್ವ ಕೊಡ್ತೀವಿ? ಜಗತ್ತಿನ ಬೇರೆ ಬೇರೆ ದೇಶಗಳಲ್ಲಿ ಯಾವುದು ಹೊಸ ವರ್ಷ? ಇದೆಲ್ಲವನ್ನ ಒಂದ್ಸರಿ ನೋಡ್ಕೊಂಡು ಬಂದು ಬಿಡೋಣ ಬನ್ನಿ. ಗೆಳೆಯರೆ, ಡಿಸೆಂಬರ್ ಮಧ್ಯರಾತ್ರಿ 12 ಗಂಟೆಯಿಂದ ನನಗೆ ಸಾಕಷ್ಟು ಶುಭಾಶಯ ಸಂದೇಶಗಳು ಬಂದಿವೆ. ಹಾಗೇನೆ ಕೆಲವರು ಇದು ನಮ್ಮ ಹೊಸ ವರ್ಷ ಅಲ್ಲ, ನಾವು ಯುಗಾದಿಯನ್ನ ಹೊಸ ವರ್ಷ ಅಂತ ಆಚರಿಸೋದು, ಹೀಗಾಗಿ ಈ ಹೊಸ ವರ್ಷಕ್ಕೆ ನಾನು ಶುಭಾಶಯವನ್ನ ಕೋರೋದಿಲ್ಲ ಅಂತ ಕೂಡ ಮೆಸೇಜ್ ಹಾಕ್ತಾ ಇದ್ದಾರೆ. ಹಾಗಾದ್ರೆ ಯಾವುದು ಹೊಸ ವರ್ಷ? ನಾವೀಗ ಬಳಸ್ತಿರೋ ಗ್ರೆಗೋರಿಯನ್ ಕ್ಯಾಲೆಂಡರ್ ನ ಅನ್ವಯ ನಾವು ಜನವರಿಯನ್ನ ಹೊಸ ವರ್ಷ ಅನ್ಬೇಕೋ ಅಥವಾ ಯುಗಾದಿಯನ್ನ ನಾವು ಹೊಸ ವರ್ಷ ಅಂತ ಕನ್ಸಿಡರ್ ಮಾಡಿ ಆಚರಿಸಬೇಕಾ ಅನ್ನೋದು ಸಾಕಷ್ಟು ಜನರಲ್ಲಿರುವಂತಹ ಕನ್ಫ್ಯೂಷನ್. ಇನ್ನು ಕೆಲವರಂತೂ ಜನವರಿ 1 ಕುಡುಕರ ದಿನ ಅಂತ ಕರೆಯೋದು ಉಂಟು. ಆದ್ರೆ ಗೆಳೆಯರೆ, ಈ ನ್ಯೂ ಇಯರ್ ನ ಬಿಗಿನಿಂಗ್ ಇದೆಯಲ್ಲ, ಇದು ಸಾಕಷ್ಟು ಬಾರಿ ಬದಲಾಗಿದೆ. ಹಾಗೆ ಇವತ್ತಿಗೂ ಕೂಡ ಸಾಕಷ್ಟು ಪ್ರದೇಶಗಳಲ್ಲಿ ಇದು ವ್ಯತ್ಯಾಸ ಕೂಡ ಇದೆ. ಹಾಗಾದ್ರೆ ಇನ್ಯಾಕೆ ತಡ? ಈ ನ್ಯೂ ಇಯರ್ ಕುರಿತಾದ ಅನುಮಾನಗಳನ್ನ ಪರಿಹರಿಸಿಕೊಂಡು ಬಿಡೋಣ. ಹಾಗೇನೆ ಈ ನ್ಯೂ ಇಯರ್ ನ ಆಚರಣೆ ಶುರುವಾಗಿದ್ದು ಎಲ್ಲಿಂದ ಅನ್ನೋದನ್ನು ಕೂಡ ನೋಡ್ಬಿಡೋಣ ಬನ್ನಿ. ಅದು ಕ್ರಿಸ್ತ ಪೂರ್ವ 2000, ಅಂದ್ರೆ ಇವತ್ತಿಗೆ ಸುಮಾರು 4020 ವರ್ಷಗಳ ಹಿಂದಿನ ಮಾತು. ಅವತ್ತಿಗೆ ಮೆಸೊಪೊಟೇಮಿಯಾದಲ್ಲಿ ಹೊಸ ವರ್ಷದ ಆಚರಣೆಯನ್ನ ಶುರು ಮಾಡಲಾಯಿತು. ಇತಿಹಾಸದಲ್ಲಿ ದಾಖಲಾಗಿರೋ ಮೊದಲ ಹೊಸ ವರ್ಷದ ಆಚರಣೆ ಅದು. ಕ್ರಿಸ್ತ ಪೂರ್ವ 2000 ಮೇಷ ಸಂಕ್ರಾಂತಿ ಅಥವಾ ವಿಷುವತ್ ಸಂಕ್ರಾಂತಿಯ ದಿನದಂದು ಹೊಸ ವರ್ಷ ಪ್ರಾರಂಭ ಆಯಿತು ಅಂತ ಅವರು ಸಂಭ್ರಮಿಸ್ತಾ ಇದ್ರು. ಅಂದ್ರೆ ಆ ದಿನ ಹೆಚ್ಚು ಕಡಿಮೆ ಮಾರ್ಚ್ 20ನೇ ತಾರೀಕು. ಈ ಹೊಸ ವರ್ಷದ ಆಚರಣೆ ಅಲ್ಲಿಂದ ಹಾಗೆ ಮುಂದುವರ್ಕೊಂಡು ಬಂತು. ಆದ್ರೆ ಇನ್ನು ಈಜಿಪ್ಟ್ ಅಲ್ಲಿ ಮಾತ್ರ ಈ ಹೊಸ ವರ್ಷವನ್ನ ಸೆಪ್ಟೆಂಬರ್ ಅಲ್ಲಿ ಆಚರಿಸ್ತಾ ಇದ್ರು. ಅದು ಕೂಡ ಸೆಪ್ಟೆಂಬರ್ 20ರ ಆಸುಪಾಸಲ್ಲಿ ನಡೀತಿದ್ದ ಆಚರಣೆಯಾಗಿತ್ತು. ಈ ದಿನ ಹಗಲು ಮತ್ತು ರಾತ್ರಿಗಳು ಹೆಚ್ಚು ಕಡಿಮೆ ಸಮಾನವಾದ ಅವಧಿಯನ್ನು ಹೊಂದಿರುತ್ತವೆ ಅನ್ನೋ ನಂಬಿಕೆ. ಅಂದ್ರೆ ಸೂರ್ಯ ಉತ್ತರ ಅಥವಾ ದಕ್ಷಿಣ ದಿಕ್ಕಿನಲ್ಲಿ ಇರ್ತಾನೆ. ಆ ದಿನ ಬಾಹ್ಯಾಕಾಶದ ಸಮಭಾಜಕ ವೃತ್ತದಲ್ಲಿ ಭೂಮಿ ಮತ್ತು ಸೂರ್ಯ ಒಂದೇ ರೇಖೆಯಲ್ಲಿರ್ತಾರೆ. ಆ ದಿನವನ್ನ ವಿಶ್ವತ್ ಸಂಕ್ರಾಂತಿಯ ದಿನ ಅಂತ ಕರೆಯಲಾಗ್ತಿತ್ತು. ಈ ವಿದ್ಯಮಾನ ವರ್ಷಕ್ಕೆ 2 ಬಾರಿ ನಡೆಯುತ್ತೆ. ಅದು ಮಾರ್ಚ್ 20 ಅಥವಾ 21 ಹಾಗೂ ಸೆಪ್ಟೆಂಬರ್ 22 ಅಥವಾ 23ರಂದು ಸಂಭವಿಸುತ್ತೆ. ಮಾರ್ಚ್ ಅಲ್ಲಿ ಸೂರ್ಯ ಉತ್ತರದಲ್ಲಿದ್ರೆ ಸೆಪ್ಟೆಂಬರ್ ಹೊತ್ತಿಗೆ ಅವನು ದಕ್ಷಿಣದಲ್ಲಿರ್ತಾನೆ. ಹೀಗಾಗಿನೇ ಈ ಕಾಲಾವಧಿಯನ್ನ ಉತ್ತರಾಯಣ ಮತ್ತು ದಕ್ಷಿಣಾಯಣ ಅಂತ ಕರೀತಾರೆ. ಈ 2 ದಿನಗಳಲ್ಲಿ ವಿಶ್ವದ ಪುರಾತನ ನಾಗರಿಕತೆಗಳಿದ್ದ ಸ್ಥಳಗಳಲ್ಲಿ ಹೊಸ ವರ್ಷವನ್ನ ಆಚರಿಸುವ ಪದ್ಧತಿ ಇತ್ತು. ಮೆಸೊಪೊಟೇಮಿಯನ್ನರು ಕ್ರಿಸ್ತ ಪೂರ್ವ 2000ರಲ್ಲಿ ಹೊಸ ವರ್ಷವನ್ನು ಆಚರಿಸ್ತಾ ಇದ್ರು. ಹೀಗಾಗಿ ಅದು ದಾಖಲಾಯಿತು. ಆದ್ರೆ ಭಾರತದಲ್ಲಿ ಅದಕ್ಕಿಂತ ಮೊದಲೇ, ಅಂದ್ರೆ ಕ್ರಿಸ್ತ ಪೂರ್ವ 6000 ವರ್ಷಗಳ ಹಿಂದಿನಿಂದಲೂ ಸಂಕ್ರಮಣ ಕಾಲವನ್ನ ಹೊಸ ವರ್ಷವನ್ನಾಗಿ ಆಚರಿಸುವ ಪದ್ಧತಿ ಇತ್ತು. ಸೂರ್ಯ ಪಥ ಬದಲಿಸುವ ದಿನವನ್ನ ಆಧರಿಸಿ ಹಗಲು ಮತ್ತು ರಾತ್ರಿ ಎರಡೂ ಸಮಾನವಾಗಿರೋ ಕಾಲಮಾನವನ್ನ ನೋಡಿ ಖಗೋಳ ವಿಜ್ಞಾನದ ಲೆಕ್ಕಾಚಾರಗಳ ಮೇಲೆ ನಮ್ಮಲ್ಲಿ ಹೊಸ ವರ್ಷದ ಆಚರಣೆಯ ಪದ್ಧತಿಯನ್ನ ಜಾರಿಗೆ ತರಲಾಗಿತ್ತು. ಭಾರತದ ತಮಿಳುನಾಡು ಮತ್ತು ಕೇರಳದಲ್ಲಿ ಮೇಷ ಸಂಕ್ರಮಣದ ನಕ್ಷತ್ರದ ಆಧಾರದಲ್ಲೇ ಹೊಸ ವರ್ಷ ನಿರ್ಧರಿಸುವ ಪದ್ಧತಿ ಅವತ್ತಿನಿಂದಲೂ ಇತ್ತು, ಇವತ್ತಿಗೂ ಇದೆ. ಇನ್ನು ಕರ್ನಾಟಕ, ಆಂಧ್ರ ಹಾಗೂ ಮಹಾರಾಷ್ಟ್ರದಲ್ಲಿ ಕೂಡ ಮೊದಲು ಮೇಷ ಸಂಕ್ರಮಣದ ನಕ್ಷತ್ರವನ್ನು ಆಧರಿಸಿ ಹೊಸ ವರ್ಷ ಆಚರಿಸುವ ಪದ್ಧತಿ ಇತ್ತು. ಆದರೆ ಶಾತವಾಹನರ ಆಳ್ವಿಕೆಯ ಕಾಲಾನಂತರ ನಾವು ಯುಗಾದಿಯ ದಿನವನ್ನ ಹೊಸ ವರ್ಷ ಅಂತ ಆಚರಣೆ ಮಾಡೋದಕ್ಕೆ ಶುರು ಮಾಡಿದ್ವಿ. ಅದು ಕೂಡ ವೈಜ್ಞಾನಿಕ ಹಿನ್ನೆಲೆಯನ್ನೇ ಹೊಂದಿತ್ತು. ಭಾರತೀಯ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಮೊದಲ ನಕ್ಷತ್ರ ಅಶ್ವಿನಿ, ಅದರ ರಾಶಿ ಮೇಷ. ಸೂರ್ಯ ಮೇಷರಾಶಿಯನ್ನು ಪ್ರವೇಶಿಸಿದಾಗ ಭೂಮಿಯಲ್ಲಿ ಹೊಸ ಚಿಗುರು ಕಾಣಿಸ್ಕೊಳ್ಳುತ್ತೆ. ಅಲ್ಲಿಗೆ ಹೊಸದರ ಉಗಮದ ಕಾಲ ಅದು. ಹೀಗಾಗಿ ಅಲ್ಲಿಂದ ಹೊಸ ವರ್ಷವನ್ನ ಆಚರಿಸುವ ಪದ್ಧತಿ ನಮ್ಮಲ್ಲಿದೆ. ಇದು ಚಂದ್ರಮಾನ ಪದ್ಧತಿಯನ್ನ ಅನುಸರಿಸುವ ಜನಕ್ಕೆ ಹೊಸ ವರ್ಷ. ಇನ್ನು ಸೂರ್ಯಮಾನ ಪದ್ಧತಿಯನ್ನು ಅವಲಂಬಿಸಿರುವ ತಮಿಳುನಾಡು ಮತ್ತು ಕೇರಳದಲ್ಲಿ ಮೇಷ ಸಂಕ್ರಾಂತಿಯ ನಕ್ಷತ್ರವನ್ನ ಆಧಾರವಾಗಿಟ್ಕೊಂಡು ಹೊಸ ವರ್ಷವನ್ನ ಆಚರಿಸಲಾಗುತ್ತೆ. ಈ ಪದ್ಧತಿ ಬಂಗಾಳ ಮತ್ತು ಬಾಂಗ್ಲಾದೇಶಗಳಲ್ಲಿ ಕೂಡ ಇದೆ. ಹೀಗಾಗಿ ಅವತ್ತಿಗೆ ಪ್ರಪಂಚದ ಎಲ್ಲ ಭಾಗಗಳಲ್ಲಿ ಖಗೋಳದಲ್ಲಾಗ್ತಿದ್ದ ಮಹತ್ತರ ಬದಲಾವಣೆಯ ದಿನದಂದೇ ಹೊಸ ವರ್ಷ ಅಂತ ಹೇಳಲಾಗ್ತಿತ್ತು. ಇನ್ನು ಸೌರಮಾನ ಪದ್ಧತಿಯನ್ನು ಅವಲಂಬಿಸೋ ತಮಿಳುನಾಡು, ಕೇರಳ ಮತ್ತು ನಮ್ಮ ಮಂಗಳೂರಲ್ಲಿ ಕೂಡ ಮೇಷ ಸಂಕ್ರಾಂತಿಯ ನಕ್ಷತ್ರವನ್ನು ಆಧಾರವಾಗಿಟ್ಕೊಂಡೇ ಹೊಸ ವರ್ಷವನ್ನು ಆಚರಿಸ್ತಾರೆ. ಈ ಪದ್ಧತಿ ಪಶ್ಚಿಮ ಬಂಗಾಳ ಮತ್ತು ಬಾಂಗ್ಲಾದೇಶಗಳಲ್ಲಿ ಕೂಡ ಇದೆ. ಹೀಗೆ ಅವತ್ತಿಗೆ ಪ್ರಪಂಚದ ಎಲ್ಲ ಭಾಗಗಳಲ್ಲೂ ಖಗೋಳ ವಿಜ್ಞಾನವನ್ನ ಆಧಾರವಾಗಿಟ್ಕೊಂಡೇ ಹೊಸ ವರ್ಷವನ್ನ ಆಚರಣೆ ಮಾಡಲಾಗ್ತಾ ಇತ್ತು. ಇದನ್ನ ರೋಮ್ನ ಜನ ಕೂಡ ಒಪ್ಪಿದ್ರು. ಆದ್ರೆ ಯಾವಾಗ ಜೂಲಿಯಸ್ ಸೀಸರ್ ಅಧಿಕಾರಕ್ಕೆ ಬಂದೋ
ಆಗ ಕ್ಯಾಲೆಂಡರ್ ವ್ಯವಸ್ಥೆಯನ್ನ ಬದಲಿಸೋದ್ರ ಜೊತೆಗೆ ಶಕಪೂರ್ವ 46ನೇ ವರ್ಷಕ್ಕೆ ಏಕಾಏಕಿ 67 ದಿನಗಳನ್ನ ಸೇರಿಸುವ ಮೂಲಕ ಅದನ್ನ ಶಕಪೂರ್ವ 45ನೇ ವರ್ಷವನ್ನಾಗಿ ಮಾಡಿಬಿಟ್ಟ ಸೀಸರ್. ಶಕಪೂರ್ವ 46ಕ್ಕೆ 67 ಸೇರಿದ್ರೆ 45 ಹೇಗಾಯ್ತು ಅಂತೇಳಿ ಕೇಳಕ್ ಹೋಗಬೇಡಿ. ಇಂಥ ಪ್ರಶ್ನೆ ಪದೇ ಪದೇ ನೀವು ಕೇಳಿರೋದ್ರಿಂದ ಇನ್ನೂ ಒಂದ್ಸರಿ ಹೇಳ್ತಾ ಇದ್ದೀನಿ. ಶಕಪೂರ್ವದಲ್ಲಿ ಇಸವಿಗಳನ್ನ ಹಿಂದಿನಿಂದ ಕೌಂಟ್ ಮಾಡ್ತಾರೆ. ಅಂದ್ರೆ 46 ಆದಮೇಲೆ 45, ಆಮೇಲೆ 44, 43, 42 ಅಂತ ಕೌಂಟ್ ಮಾಡಲಾಗತ್ತೆ. ಸೊ ಹೀಗೆ ಏಕಾಏಕಿ ದಿನಗಳು ಸೇರಿದ್ದರ ಪರಿಣಾಮ ಮಾರ್ಚ್ ಅಲ್ಲಿ ಬರ್ತಾ ಇದ್ದ ಹೊಸ ವರ್ಷವನ್ನ ಜನವರಿ 1ರಂದೇ ಆಚರಿಸೋದಕ್ಕೆ ಶುರು ಮಾಡಲಾಯಿತು. ಅಲ್ಲಿಂದ ಈಚೆಗೆ ಅಂದ್ರೆ ಶಕಪೂರ್ವ 45ರ ನಂತರ ಜನವರಿ 1ನ್ನ ರೋಮ್ ಸಾಮ್ರಾಜ್ಯದಲ್ಲಿ ಹೊಸ ವರ್ಷವಾಗಿ ಆಚರಿಸಲಾಯಿತು. ಜನಸ್ ಅನ್ನೋ ರೋಮನ್ ದೇವತೆಯ ಹೆಸರಲ್ಲಿ ಹೊಸ ವರ್ಷದ ಮೊದಲ ತಿಂಗಳಿಗೆ ಜನವರಿ ಅಂತ ಹೆಸರಿಟ್ರು. ಜನಸ್ ಅಂದ್ರೆ ಗಾಡ್ ಆಫ್ ಬಿಗಿನಿಂಗ್ ಅಂತ. ಇದು 2 ತಲೆಗಳ ದೇವತೆ. ಗೆಳೆಯರೆ, ಈ ರೋಮನರು ಮಾಡಿಟ್ಟ ಕೆಲಸಗಳು ಒಂದೆರಡಲ್ಲ. ಅವರು ಜೂಲಿಯಸ್ ಸೀಸರ್ ಸತ್ತ ತಿಂಗಳನ್ನ ಜುಲೈ ಅಂದ್ಬಿಟ್ರು. ಅಗಸ್ಟಸ್ನ ನೆನಪಿಗಾಗಿ ಒಂದು ತಿಂಗಳಿಗೆ ಆಗಸ್ಟ್ ಅಂತ ಹೆಸರಿಟ್ರು. ಅಷ್ಟಾದ್ರೂ ಈ ಹೊಸ ವರ್ಷದ ಆಚರಣೆ ಜೂಲಿಯನ್ ಕ್ಯಾಲೆಂಡರ್ ನಲ್ಲಿ ಮಾತ್ರ ಜನವರಿ 1ನೇ ತಾರೀಖಿನಂದಾಗ್ತಾ ಇತ್ತು. ಆದ್ರೆ ವಿಶ್ವದ ಬೇರೆ ಬೇರೆ ಭಾಗಗಳಲ್ಲಿ ಸೂರ್ಯ ಮತ್ತು ಭೂಮಿಯ ಪಥ ಬದಲಾವಣೆಯ ದಿನದಂದೇ ಹೊಸ ವರ್ಷವನ್ನ ಆಚರಿಸಲಾಗ್ತಾ ಇತ್ತು. ಇನ್ನೊಂದು ವಿಶೇಷ ಅಂದ್ರೆ ಜೀಸಸ್ ಕ್ರೈಸ್ಟ್ ಹುಟ್ಟಿದ ನಂತರ ಒಂದಷ್ಟು ಜನ ಡಿಸೆಂಬರ್ 25ನ್ನ ಹೊಸ ವರ್ಷ ಅಂತ ಆಚರಿಸೋದಕ್ಕೆ ಶುರು ಮಾಡಿಬಿಟ್ರು. ಹೀಗಿರುವಾಗ ಕ್ರಿಸ್ತ ಶಕ ಅಂದ್ರೆ ಶಕವರ್ಷ 567ರಲ್ಲಿ ಕೌನ್ಸಿಲ್ ಆಫ್ ಟೂರ್ಸ್ ಅಂದ್ರೆ ಕ್ಯಾಥೋಲಿಕ್ ಕ್ರಿಶ್ಚಿಯನ್ ಒಕ್ಕೂಟ ಜನವರಿ 1ನ್ನ ಹೊಸ ವರ್ಷ ಅಂತ ಆಚರಿಸೋದನ್ನ ತೆಗೆದುಹಾಕ್ತು. ಅವರ ಪ್ರಕಾರ ಡಿಸೆಂಬರ್ 25 ಹೊಸ ವರ್ಷ. ಆದರೆ 1582ರಲ್ಲಿ ಪೋಪ್ ಗ್ರೆಗೋರಿ ಜೂಲಿಯನ್ ಕ್ಯಾಲೆಂಡರ್ನಲ್ಲಿದ್ದ ದೋಷಗಳನ್ನು ಸರಿಪಡಿಸಿ ಜನವರಿ 1ನ್ನ ಮತ್ತೆ ವರ್ಷದ ಪ್ರಾರಂಭದ ದಿನವನ್ನಾಗಿ ಘೋಷಿಸಿದರು. ಸದ್ಯ ಸಾಕಷ್ಟು ದೇಶಗಳಲ್ಲಿ ಅಂದ್ರೆ ಎಲ್ಲೆಲ್ಲಿ ಬ್ರಿಟಿಷರ ಆಳ್ವಿಕೆ ಇತ್ತೋ, ಯಾವ್ಯಾವ ದೇಶಗಳು ಬ್ರಿಟಿಷರ ದಾಸ್ಯದ ಸಂಕೊಲೆಗಳಿಗೆ ಒಳಗಾಗಿ ಬ್ರಿಟಿಷ್ ಆಚರಣೆಗಳನ್ನ ಆಪ್ಯಾಯಮಾನವಾಗಿ ಅಪ್ಪಿಕೊಂಡಿವೆಯೋ ಅಂಥ ದೇಶಗಳಲ್ಲಿ ಗ್ರೆಗೋರಿಯನ್ ಕ್ಯಾಲೆಂಡರ್ನೇ ಯೂಸ್ ಮಾಡ್ತಿರೋದ್ರಿಂದ ಅವರೆಲ್ಲ ಜನವರಿ 1ನ್ನ ಹೊಸ ವರ್ಷ ಅಂತ ಆಚರಿಸ್ತಾರೆ. ಇಲ್ಲಿ ನಿಮಗೆ ಇನ್ನೂ ಒಂದು ವಿಶೇಷ ಹೇಳ್ತೀನಿ. ಈ ಬ್ರಿಟಿಷರು ಕೂಡ ಗ್ರೆಗೋರಿಯನ್ ಕ್ಯಾಲೆಂಡರ್ನ ಒಪ್ಪಿಕೊಂಡಿದ್ದು 1752ರ ನಂತರನೇ. ಅಧಿಕೃತವಾಗಿ ಜನವರಿಯನ್ನ ಹೊಸ ವರ್ಷವನ್ನಾಗಿ ಆಚರಿಸದಿರುವ ದೇಶಗಳ ಪೈಕಿ ಭಾರತ ಕೂಡ ಒಂದು. ಇನ್ನು ನಾವು ಮಾಡ್ತೀವಲ್ಲ ಡಿಸೆಂಬರ್ 31ರ ಮಧ್ಯರಾತ್ರಿಯ ಆಚರಣೆ, ಅದು ಅನಧಿಕೃತ ಆಚರಣೆ. ಅದು ನಮ್ಮ ಖುಷಿಗಾಗಿ ಸಂತೋಷಕ್ಕಾಗಿ ನಾವು ಮಾಡಿಕೊಳ್ಳುವ ಆಚರಣೆನೇ ಹೊರತು ಅದಕ್ಕೆ ಯಾವ ಅಧಿಕೃತ ಮುದ್ರೆಯೂ ಇಲ್ಲ. ಹೌದು, ಭಾರತ, ಇರಾನ್, ಚೀನಾ ಸೇರಿದ ಹಾಗೆ ಸಾಕಷ್ಟು ಪ್ರದೇಶಗಳಲ್ಲಿ ಜನವರಿ 1 ಅಧಿಕೃತ ಹೊಸ ವರ್ಷವಲ್ಲ. ಉದಾಹರಣೆಗೆ ಹೇಳೋದಾದ್ರೆ ಆಫ್ರಿಕಾದ ಕೆಲವು ರಾಷ್ಟ್ರಗಳಲ್ಲಿ ಸೆಪ್ಟೆಂಬರ್ 11 ಅಥವಾ 12ನೇ ತಾರೀಕು ಹೊಸ ವರ್ಷವನ್ನು ಆಚರಿಸ್ತಾರೆ. ಕಾಂಬೋಡಿಯಾ, ಥೈಲ್ಯಾಂಡ್ಗಳಲ್ಲಿ, ತಮಿಳುನಾಡಲ್ಲಿ ಆಚರಿಸುವಂತೆ ಏಪ್ರಿಲ್ 13 ಅಥವಾ 14ರಂದು ಮೇಷ ಸಂಕ್ರಮಣ ನಕ್ಷತ್ರವನ್ನು ಆಧಾರವಾಗಿಟ್ಕೊಂಡು ಹೊಸ ವರ್ಷವನ್ನು ಆಚರಿಸಲಾಗುತ್ತೆ. ಇನ್ನು ಹಿಜರಿ ಕ್ಯಾಲೆಂಡರ್ ಪ್ರಕಾರ ಮೊಹರಂನ ಮೊದಲ ದಿನವನ್ನ ಹೊಸ ವರ್ಷ ಅಂತ ಆಚರಿಸ್ತಾರೆ. ಇದಲ್ಲದೆ ಸೆರ್ಬಿಯಾದಲ್ಲಿ ಜನವರಿ 14 ಅಥವಾ 15ನೇ ತಾರೀಕಿನಂದು ಹೊಸ ವರ್ಷದ ಆಚರಣೆ ನಡೆಯುತ್ತೆ. ಜನವರಿ 14, 15ರ ಆಸುಪಾಸಲ್ಲಿ ನಾವು ಮಕರ ಸಂಕ್ರಾಂತಿಯನ್ನ ಆಚರಿಸ್ತೀವಿ. ಗೆಳೆಯರೇ, ಇದು ಕೇವಲ ಕೆಲವು ಉದಾಹರಣೆಗಳಷ್ಟೇ. ಭಾರತದಲ್ಲಿ ಆಚರಿಸಲಾಗುವ ಹಾಗೂ ನಮ್ಮ ನಂಬಿಕೆಯ ದಿನಗಳ ಆಸುಪಾಸಲ್ಲೇ ವಿಶ್ವದ ಎಲ್ಲೆಡೆ ಹೊಸ ವರ್ಷವನ್ನು ಆಚರಿಸುತ್ತಾರೆ. ಆದ್ರೆ ಸೀಸರ್ನ ಎಡವಟ್ಟಿನಿಂದಾಗಿ ಹೊಸ ವರ್ಷದ ಆಚರಣೆ ಜನವರಿ 1ರಿಂದ ಶುರುವಾಯಿತು. ಈಗ ಸಾಮಾನ್ಯವಾಗಿ ಎಲ್ಲ ಜೂಲಿಯನ್ ಕ್ಯಾಲೆಂಡರ್ನ ಮುಂದುವರಿದ ಭಾಗವಾದ ಗ್ರೆಗೋರಿಯನ್ ಕ್ಯಾಲೆಂಡರ್ ಅನ್ನ ಬಳಸೋದ್ರಿಂದ ಜನವರಿ 1ನ್ನ ಹೊಸ ವರ್ಷ ಅಂತ ಆಚರಿಸುವ ಪದ್ಧತಿ ನಮ್ಮಲ್ಲಿ ಬೆಳೆದು ಬಂದುಬಿಡ್ತು. ಈ ದಿನಕ್ಕೆ ಕ್ಯಾಲೆಂಡರ್ ಬದಲಾಗುವ ವಿಶೇಷತೆಯೊಂದನ್ನು ಬಿಟ್ರೆ ಬೇರೆನ್ಯಾವ ವಿಶೇಷವೂ ಇಲ್ಲ. ಆದ್ರೆ ಮಾರ್ಚ್ 20, ಸೆಪ್ಟೆಂಬರ್ 21, ಯುಗಾದಿ, ಮೇಷ ಸಂಕ್ರಮಣ ಹೀಗೆ ವಿವಿಧ ದಿನಗಳಂದು ಜ್ಯೋತಿಷ್ಯ ಹಾಗೂ ಖಗೋಳ ಎರಡರಲ್ಲೂ ಬಹುದೊಡ್ಡ ಬದಲಾವಣೆಗಳು ಇರೋದ್ರಿಂದ ಆ ದಿನಗಳೇ ಹೊಸ ವರ್ಷದ ಆರಂಭಕ್ಕೆ ಪ್ರಶಸ್ತವಾದ ದಿನಗಳು ಅಂತ ಹೇಳಿದ್ರೆ ಖಂಡಿತ ತಪ್ಪಾಗೋದಿಲ್ಲ. ಸ್ನೇಹಿತರೆ, ನಾನು ಈ ಹೊಸ ವರ್ಷವನ್ನ ಆಚರಿಸಬೇಡಿ ಅಂತ ಯಾರಿಗೂ ಹೇಳೋದಿಲ್ಲ. ಆಚರಣೆಗಳು, ಖುಷಿಗಳು ಎಲ್ಲ ನಮ್ಮ ಸಂತೋಷಕ್ಕಾಗಿ ಇರೋದು. ಆದ್ರೆ ನಮ್ಮ ಸಂಸ್ಕೃತಿಯನ್ನ ಬಿಡಬೇಡಿ ಅನ್ನೋದಷ್ಟೇ ನನ್ನ ಬೇಡಿಕೆ. ಇದು ಹೊಸ ವರ್ಷದ ಕುರಿತಾಗಿರೋ ದಾಖಲೆಗಳು. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಶೇಷ ಜೊತೆಗೆ ನಿಮ್ಮನ್ನ ಭೇಟಿ ಮಾಡ್ತೀನಿ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.